ಸರ್, ಈಗ ಸಚಿವ KN ರಾಜಣ್ಣ ವಿರುದ್ಧ JC ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು. ಯಾವ ಕಾರಣಕ್ಕೆ, ಏನು? ರಾಜಣ್ಣ ಅವ್ರ ಮ್ಯಾಗ ನಾವು ಯಾಕೆ ದೂರು ಕೊಟ್ಟಿವಿ ಅಂದರೆ, ಇವತ್ತು ಇದು ಅವ್ರು ಏನು ಮಾಡಿದಾರೆ ಅಂದ್ರೆ, ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ಯಾರು ಮಂತ್ರಿಯಾಗಿ ಪ್ರಮಾಣ ವಚನ ರಾಜಣ್ಣ ಅವ್ರು ಸ್ವೀಕರಿಸಿದ್ರಲ್ಲ, ಆ ಸಮಯದಲ್ಲಿ ಅವ್ರ ಗೌಪ್ಯತೆಯನ್ನು ಕಾಪಾಡ್ತು ಅಂತ ಹೇಳ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಆದರೆ ಇಲ್ಲಿ ಏನಾಗಿದೆ, ಅವರು ವಿಧಾನಸಭೆಯಲ್ಲಿನ ಈ ಹನಿ ಟ್ರ್ಯಾಪ್ಸ್ ಅಂತ ವಿಷಯವನ್ನು ಬಹಿರಂಗವಾಗಿ ಹೇಳೋದ್ರ ಮೂಲಕ ಗೌಪ್ಯತೆಗೆ ಧಕ್ಕೆ ತಂದಿದ್ದಾರೆ. ಅಂದರೆ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ ಅವರು. ಏನು ಪ್ರಮಾಣ ವಚನ ಮಾಡಿದ್ರು, ಅವ್ರು ಏನು ಹೇಳ್ತಾರೆ ಅಂದ್ರೆ, ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಿಳಿಸೋದಿಲ್ಲ ಅಥವಾ ಬಹಿರಂಗಪಡಿಸೋದಿಲ್ಲ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ಹನಿ ಟ್ರ್ಯಾಪ್ಸ್ ಅಂತ ವಿಷಯವನ್ನು ಪ್ರಜಾಪ್ರಭುತ್ವದ ದೇಗುಲು ಎಂದೇ ಕರೀತಾರೆ. ಅವಕ್ಕೆಲ್ಲ ಅಲ್ಲೇ ಇವ್ರು ಮಾತಾಡಿ ಏನು ಮಾಡಿದ್ದಾರೆ ಅಂದ್ರೆ, ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ. ನಾ ಇವತ್ತನ್ನು ಇದನ್ನು ಯಾಕೆ ಮಾಡಿದ್ದೀನಿ ಅಂದ್ರೆ, ಇವತ್ತು ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿ, ಇವತ್ತು ಸಂವಿಧಾನದ ಘನತೆ ಗೌರವ ಹೆಚ್ಚಾಗಲಿಕ್ಕೆ ರಾಜಣ್ಣ ಅವ್ರ ಮೇಲೆ ಕ್ರಮ ತೊಗೋಬೇಕಂತೇಳಿ ನಾನು ದೂರು ಕೊಟ್ಟಿದ್ದೀನಿ. ಅದು ಇವ್ರು ಏನು ಹೇಳ್ತಾರೆ ಅಂದ್ರೆ, ಹನಿ ಟ್ರ್ಯಾಪ್ ಬಗ್ಗೆ 48 CDಗಳು ನಾನು ಹೆತ್ತರಿವೆ. ಅದಲ್ಲದೆ ಕೇಂದ್ರದ ದುರೀಂದ್ರ CDಗಳು ನನ್ನ ಹತ್ತಿರ ಇದೆ ಅಂತ ಹೇಳ್ತಾರೆ. ಒಬ್ಬ ಸಚಿವರಂದರೆ ಸರ್ಕಾರದ ಅವಿಭಾಜ್ಯ ಅಂಗ. ಅವರು ಸಚಿವರಾಗಿ ವಿಧಾನಸಭೆಯಲ್ಲಿ ಈ ರೀತಿ ಹೇಳೋದಂದ್ರೆ ಭಾಳ ತಪ್ಪು. ಅದಕ್ಕೆ ಇವರು ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದಾರೆ. ಇವ್ರನ್ನ ಕೂಡಲೇ ವಶಕ್ಕೆ ತೊಗೋಬೇಕು. ನಂದೇನು ಪ್ರಶ್ನೆ, ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ರಾಜ್ಯದಲ್ಲಿ ಇವತ್ತು ನನ್ನ ಹತ್ತಿರ CD ಅದಾವು, ರಾಸಲೀಲ CD, ಹನಿ ಟ್ರ್ಯಾಪ್ CD ಅವರು ಪೊಲೀಸರು ಬಿಡ್ತಿದ್ರೆ, ಇವ್ರು ಬಿಡ್ತಿರ್ಕಿಲ್ಲ, ಪೊಲೀಸರು ಒಳಗೆ ಹಾಕ್ತಾರೆ ಅವ್ನು. ಅದಕ್ಕೆ ನಂದೇನು ಪ್ರಶ್ನೆ, ಮಂತ್ರಿಗಳ ಬಗ್ಗೆ ಗೌರವ ಇದೆ ನಮಗೆ, ಆದರೆ ಕಾನೂನು ಮುಂದೆ ಎಲ್ಲ ಸರಿ ಸಮಾನರು. ಇವತ್ತು ರಾಜಣ್ಣ ಅವ್ರನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಆ CDಗಳು ಎಲ್ಲಿದ್ದಾವೆ ಕಂಡು ಹಿಡಿಬೇಕು. ಇದಕ್ಕೊಂದು ಇತ್ತೀಚೆಗೆ ಹಾಡ್ಬೇಕಂತೇಳಿ ನಾನು ಕೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದಲ್ಲದೆ ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ 28ನೇ ತಾರೀಕಿನ ದಿವಸ ಒಂದು ಮನವಿ ಕೊಟ್ಟಿದ್ದೀನಿ. ಇಂಥ ಒಂದು ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ, ಇವ್ರ ಮ್ಯಾಗ ಕ್ರಮ ತೊಗೋಬೇಕಂತೇಳಿ ಮನವಿ ಕೊಟ್ಟಿನಿ. DGP ಸಾಹೇಬ್ರು ಭೇಟಿಯಾಗಿ ಕೊಟ್ಟಿದ್ದೀವಿ. ಇವತ್ತು ನನಗೆ ಅನಿಸ್ತದೆ ಹೋಮ್ ಮಿನಿಸ್ಟ್ರು ಈ ಖಾತೆ ನಿರ್ವಹಿಸಲಿಕ್ಕೆ ಅಸಮರ್ಥರಿದ್ದಾರೆ. ಇವತ್ತು ಸಂವಿಧಾನಕ್ಕೆ ಅಪಚಾರ ಎಸಗಿದಂತಲೇ ಪ್ರಮಾಣ ವಚನ ಮಾಡಿದ್ದಕ್ಕೆ ಯಾರು ವಿರೋಧವಾಗಿ ಅಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂಥವ್ರ ಮ್ಯಾಗ ಕ್ರಮ ತಗೊಳ್ಳೋದಂದ್ರೆ, ಇಂಥ ಗೃಹ ಮಂತ್ರಿಗಳು ರಾಜ್ಯಕ್ಕೆ ಅವಶ್ಯಕತೆ ಇದೆಯಾ ಅಂಥೇಳಿ ನಾನು ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀನಿ. ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ಕಾನೂನು ಏನು ಹೇಳ್ತಪ್ಪ ಅಂದ್ರೆ, ನಾ ಏನು ವಕೀಲಲ್ಲ. ಯಾರು ದೂರ ಕೊಡ್ತಾರೋ ಆ ದೂರನ್ನು ಸ್ವೀಕರಿಸಿದ 48 ತಾಸಿನೊಳಗೆ ಸಂಬಂಧಿಸಿದ ವ್ಯಕ್ತಿಗಳ ಮೇಲೆ FIR ದಾಖಲು ಮಾಡ್ಬೇಕಾಗ್ತೈತಿ. ಇವ್ರು ಏನಾದರೂ ಸಹಕಾರ ಸಚಿವ ರಾಜಣ್ಣ ಅವ್ರ ಮೇಲೆ FIR ದಾಖಲು ಮಾಡದೇ ಇದ್ದಲ್ಲೇ ನಾನು ಇಡೀ ಸರ್ಕಾರದ ವಿರುದ್ಧನ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತಾನೆ ತಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಗಿ.